ಓಂ ಬೃಹಸ್ಪತೆ ಅತಿಯಧರ್ಯೋ ಅರ್ಹಾದ್ಯುಮದ್ವಿಭಾತಿ ಕ್ರತುಮಜ್ಜನೇಷು ಯದ್ದೀದ ಯಚ್ಚವಸರ್ತ ಪ್ರಜಾತ ತದಸ್ಮಾಸು ದ್ರವಿಣಂ ದೇಹಿ ಚಿತ್ರಂ ಇಂದ್ರಮರುತ್ವ ಇಹ ಪಾಹಿ ಸೋಮಯ್ಯತಾಶಾರ್ಯಾತೆ ಅಪಿ ಬಸ್ಸುತಸ್ಯ ತವ ಪ್ರಣೀತಿ ತವ ಶೂರ ಶರ್ಮನ್ನಾ ವಿವಾಸಂತಿ ಕವಯಸ್ಸು ಯಜ್ಞಾಃ ಬ್ರಹ್ಮಜ್ಞಾನಂ ಪ್ರಥಮಂ ಪುರಸ್ತಾದ್ವಿಸೀಮತಃ ಸುರುಚೋ ವೇನಾವಹ ಸಬುದ್ಧಿಯಾ ಉಪಮಾ ಅಸ್ಯ ವಿಷ್ಠಾ ಸತಶ್ಚ ಯೋ ನಿವಸತಶ್ಚ ವಿವಹ ಸುರಾಚಾರ್ಯಾಯ ವಿದ್ಮಹೇ ಸುರಶ್ರೇಷ್ಠಾಯ ಧೀಮಹಿ ತನ್ನೋ ಗುರುಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಪ್ರಭುಗಳೇ, ನಿಮ್ಮೆಲ್ಲರ ಜೀವನ ಸಂತುಷ್ಟದಾಯಕ ಸದಾ ಸನ್ಮಂಗಳದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಾಡಿನ ಸಮಸ್ತ ವೀಕ್ಷಕರಿಗೂ ಗುರು ಬದಲಾವಣೆ ಆಗ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಆ ಭಗವಂತನ ಅನುಗ್ರಹ ಅನ್ನುವಂಥದ್ದು ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ, ದ್ವಾದಶ ರಾಶಿ ಗುರು ಗೋಚಾರ ಫಲ ದಿನಾಂಕ 14/5/2025 ರಾತ್ರಿ 15ನೇ ತಾರೀಕು ಮೇ ತಿಂಗಳು 2025ಕ್ಕೆ ಗುರು ತಮ್ಮ ಸ್ಥಾನವನ್ನ ಬದಲಾವಣೆ ಮಾಡ್ತಾ ಇದ್ದಾರೆ. ಎಲ್ಲಿಂದ? ವೃಷಭ ರಾಶಿಯಲ್ಲಿ ಇದ್ದಂತಹ ಗುರು ಮಿಥುನ ರಾಶಿಗೆ ತಮ್ಮ ಪ್ರಯಾಣವನ್ನ ಬೆಳೆಸಿ ಮಿಥುನ ರಾಶಿಯಲ್ಲಿ 1 ವರ್ಷ ಕಾಲ ಅಲ್ಲೇ ಸ್ಥಿತವಾಗಿ ಕೂತ್ಕೊಂಡಿರ್ತಾರೆ. ಹಾಗಾಗಿ ಮಿಥುನ ರಾಶಿಯಲ್ಲಿ ಇರುವಂತಹ ಗುರು ಯಾವ ಯಾವ ರಾಶಿಗೆ ಶುಭ ಫಲ, ಯಾವ ರಾಶಿಗೆ ಸಾಧಾರಣ ಫಲ, ಗುರುವಿಂದ ಅಶುಭ ಫಲ ಇಲ್ಲ. ಅಶುಭ ಅನ್ನುವಂತಹದ್ದು ಗುರುವಿನಿಂದ ಖಂಡಿತ ಸಾಧ್ಯ ಇಲ್ಲ. ಸಾಧಾರಣ ಫಲ ಅಂತ ಹೇಳ್ತೀವಿ. ಸಾಧ್ಯವಾದರೆ ಗುರುವಿಂದ ನಿಮಗೆ ಒಳ್ಳೇದಾಗತ್ತೆ ಹೊರತು ಕೆಟ್ಟದ್ದಂತೂ ಆಗೋದಿಲ್ಲ. ಅಕಸ್ಮಾತ್ ನಿಮ್ಮ ಮೂಲ ಜಾತಕದಲ್ಲಿ ಗುರು ಏನಾದರೂ ರಾಹುಯುಕ್ತನಾಗೋ ಅಥವಾ ಕೇತುಯುಕ್ತನಾಗೋ ಅಥವಾ ನೀಚ ಸ್ಥಾನದಲ್ಲೋ ಅಥವಾ ಶತ್ರುವಿನ ಮನೆಯಲ್ಲೋ ಅಥವಾ ಪಾಪಕರ್ತರಿ ಯೋಗದಲ್ಲೋ ಈ ರೀತಿಯಾದಂಥ ಸ್ಥಾನಗಳಲ್ಲಿ ಮೂಲ ಜಾತಕದಲ್ಲಿದ್ದಲ್ಲಿ ಮಾತ್ರ ಗುರುವಿನಿಂದ ಸ್ವಲ್ಪ ಅಶುಭ ಫಲಗಳನ್ನು ನಾವು ಕಾಣಬಹುದು. ಇದಕ್ಕೋಸ್ಕರ ನೀವು ನಿಮ್ಮ ಮೂಲ ಜಾತಕವನ್ನ ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ಗುರುವಿನ ಸ್ಥಾನ, ಅದರ ಪರ್ಸೆಂಟೇಜು, ಬಲಾಬಲಗಳನ್ನು ತಿಳ್ಕೊಂಡು ಬೇಕಾದರೆ ಗುರುಗೆ ಒಂದು ಸುಲಭ ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ಕೂಡ ನಿಮಗೆ ಗುರುವಿನ ಅನುಗ್ರಹ ಅನ್ನುವಂಥದ್ದು ಸಿಗುತ್ತೆ. ಹಾಗಾದರೆ 12 ರಾಶಿಗಳ ಗೋಚಾರ ಫಲ ಹೇಗಿದೆ ಒಂದೊಂದಾಗಿ ನೋಡೋಣ. ತುಲಾರಾಶಿ. ತುಲಾರಾಶಿಯವರಿಗೆ ಭಾಗ್ಯದ ಗುರುವಿನ ಫಲ ಅನ್ನುವಂಥದ್ದು ಸಿಗ್ತಾ ಇದೆ. ಭಾಗ್ಯ ಅಂದ್ರೆ ಏನು? ಸಕಲ ಸಂತೋಷಗಳನ್ನು ಭಾಗ್ಯದ ರೂಪದಲ್ಲಿ ಪಡೆಯುವಂತಹ ಶುಭ ಸಮಯಕ್ಕೆ ನಾವು ಭಾಗ್ಯ ಸಮಯ ಅಂತ ಕರಿತೀವಿ. ಹಾಗಿದ್ದಾಗ ತುಲಾರಾಶಿಯವರಿಗೆ ಅಷ್ಟಮದಲ್ಲಿದ್ದಂಥ ಗುರು ನವಮಕ್ಕೆ ಬಂದು ಭಾಗ್ಯದ ಫಲಗಳನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಮೇ 15ರಿಂದ. ಎಷ್ಟು ಅಂತಂದರೆ ಅದು ವಿವಾಹಕ್ಕೆ ಸಿದ್ಧರಾಗಿರ್ತಕ್ಕಂಥ ವಧು ವರರಾಗ್ಬೋದು, ಅಥವಾ ಮನೆ ಕಟ್ಟಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಕ್ಕಂಥ ವ್ಯಕ್ತಿಗಳಾಗ್ಬೋದು, ವಾಹನ ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳಾಗಬಹುದು, ಹೀಗೆ ಸಂತಾನ ಅಪೇಕ್ಷಿತ ದಂಪತಿಗಳಾಗಬಹುದು. ಯಾವುದೇ ಭಾಗ್ಯಗಳನ್ನು ನಿಮ್ಮ ಜೀವನದಲ್ಲಿ ಪಡಿಬೇಕಾದರೂ ಗುರುವಿನ ಧರ್ಮ ಫಲ ಬಲ ಅನ್ನುವಂಥದ್ದು ಬೇಕು. ಈ ಗುರುಬಲ ಶುರುವಾಗ್ತಿದೆ, 1 ವರ್ಷ ಇದೆ, ಅತ್ಯಂತ ಸಂತೋಷ ತುಲಾರಾಶಿಯವರಿಗೆ. ಭಾಗ್ಯ ಧರ್ಮ ದಯಾ ಪುಣ್ಯ ತಪಸ್ತಾತ ಸುತಾತ್ಮಜಾಹ ದಾನೋಪಾಸನ ಸೌಶೀಲ್ಯ ಗುರವೋ ನವಮಾದದೆ ಅಂತ ಶ್ಲೋಕ. ಗುರವೋ ನವಮಾದದೆ. ಹಾಗಿದ್ದಾಗ ಗುರು 9ನೇ ಮನೆ ಇರ್ತಾರೆ. ಏನೇನು ಫಲ? ತುಲಾರಾಶಿಯವರಿಗೆ ಅತ್ಯಂತ ಶ್ರೇಷ್ಠ ಸಮಯ. ಪ್ರಾರಂಭ ಉಪಯೋಗಿಸ್ಕೊಳ್ಬೇಕು 1 ವರ್ಷ ನೀವು. ಬಹಳ ಉತ್ತುಂಗ, ಉತ್ತಮ, ಅದ್ಭುತ. ಯಾವ್ಯಾವುದ್ರಲ್ಲಿ?
ಗುರು ಭಾಗ್ಯದಲ್ಲಿದ್ದಾಗ ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಅಭಿವೃದ್ಧಿ, ವ್ಯಾಪಾರ ವ್ಯವಹಾರ ಕ್ಷೇತ್ರದಲ್ಲಿ ಅಭಿವೃದ್ಧಿ, ಉದ್ಯೋಗದಲ್ಲಿ ಉನ್ನತ ಸ್ಥಾನಮಾನ ಗೌರವ, ಅಧಿಕಾರ ಪ್ರಾಪ್ತಿ ಆಗತ್ತೆ. ಪ್ರಾಚೀನ ಶಾಸ್ತ್ರಗಳಲ್ಲಿ ಪಂಡಿತರಾಗ್ತೀರಾ. ಔದಾರ್ಯ, ತಪಸ್ಸು, ನೈತಿಕತೆ ಎಲ್ಲದಕ್ಕೂ ಪ್ರತೀಕನೇ ಗುರು. ಉತ್ತರೋತ್ತರ ಅಭಿವೃದ್ಧಿ, ನಿಮ್ಮ ಜೀವನದ ಅಭಿವೃದ್ಧಿ ಆಗಲಿಕ್ಕೆ ಗುರು ನಿಮಗೆ ಸಪೋರ್ಟ್ ಮಾಡ್ತಾರೆ. ಸಾತ್ವಿಕ ಜೀವನ, ಸಾತ್ವಿಕ ಸ್ವಭಾವ, ಸಾತ್ವಿಕ ಸಂಪತ್ತನ್ನು ನೀವು ಹೆಚ್ಚಾಗಿ ಪಡಿತೀರಾ. ಜೊತೆಗೆ ಆಕಾಶ ತತ್ವನಾದ ಗ್ರಹನಾದ್ದರಿಂದ ನೀವು ಈ ಸುಮಾರು ಯಾರಾದರೂ ಈ ಪೈಲಟ್ ಆಗಬೇಕು ಅಂತ ಆಸೆ ಪಡೋರು, ಅಥವಾ ಸ್ಯಾಟಲೈಟ್ಗಳಲ್ಲಿ ಕೆಲಸ ಮಾಡಬೇಕು, ಇಸ್ರೋಲಿ DRDO ಕೆಲಸ ಮಾಡಬೇಕು, ಈ ಥರ ಕೆಲಸ ಮಾಡಬೇಕು ಅಂತ ಆಸೆ ಪಡೋರು, ಗಗನಯಾನ ಮಾಡುವಂತಹ ಇಷ್ಟಪಡುವಂಥವರು ಎಲ್ಲರಿಗೂ ಕೂಡ ಸುವರ್ಣಾವಕಾಶ. ನಿಮಗೇನು ಆಸೆ ಇದ್ದರೆ ಪ್ರಯತ್ನ ಪಡ್ಬೋದು. ಭಾಗ್ಯಗುರು ನಿಮಗೆ ಒಳ್ಳೆ ಫಲ ಕೊಡುತ್ತೆ. ಜೊತೆಗೆ ಮಠ ಮಂದಿರಗಳು, ಶಾಲೆ, ತೋಟಗಳು ಮೊದಲಾದ ವೃತ್ತಿಯಲ್ಲಿ ಅಭ್ಯುದಯಕ್ಕೆ ಕಾರಣರಾಗ್ತೀರಾ. ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ತೋಟಗಾರಿಕೆ ಇಲಾಖೆ ಅಂತಿದೆ, ಗೊತ್ತಾ ನಿಮಗೆ? ಬಹಳ ವಿಶೇಷವಾದ ಇಲಾಖೆ ಅದು. ಪರಿಸರ ಹಾಗೂ ಸಸ್ಯ ಮರ ಗಿಡಗಳಿಗೆ ಸಂಬಂಧಪಟ್ಟಂಥ ಇಲಾಖೆ ಅದು. ಆ ಇಲಾಖೆಗಳಿಗೆ ಯಾರಾದರೂ ಸೇರ್ಕೋಬೇಕು, ಓದಬೇಕು ಅಂತಂದರೆ ತುಂಬ ಒಳ್ಳೆಯ ಸಮಯ ಇದು, ಭಾಗ್ಯ ಸಮಯ. ಅತ್ಯಂತ ಬಲಿಷ್ಠವಾಗಿ ಅತೀಂದ್ರ ಶಕ್ತಿಯು ಕಾರಣವಾಗಿ ಸಮಾಜದಲ್ಲಿ ಉದಯೋನ್ಮುಖವಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ರೂಪಿಸ್ತಾನೆ ಗುರು. ಹಣವನ್ನು ಹೆಚ್ಚು ಕೊಟ್ಟು, ಧನವನ್ನು ಹೆಚ್ಚು ಕೊಟ್ಟು, ಸಂತೋಷವನ್ನು, ಆರೋಗ್ಯವನ್ನು, ಸೌಭಾಗ್ಯವನ್ನು, ಸನ್ಮಂಗಳವನ್ನು ಹೆಚ್ಚು ಕೊಟ್ಟು ತುಂಬ ಒಳ್ಳೆಯ ಫಲವನ್ನು ಕೊಡ್ತಾನೆ ತುಲಾರಾಶಿಯವರಿಗೆ. ಇದರಲ್ಲದೆ ಯಾರ್ಯಾರು ಈ ಬಡ್ಡಿ ವ್ಯವಹಾರಗಳು, ಫಿನಾನ್ಸ್ ವ್ಯವಹಾರ ಮಾಡ್ತೀರಾ, ಬ್ಯಾಂಕಿಂಗ್ಸು, CA, ಅಕೌಂಟ್ಸು, ಈ ಥರ ಸಂಬಂಧಪಟ್ಟಂಥ ಫಿನಾನ್ಷಿಯಲ್ ರಿಲೇಟೆಡ್ ಆಗಿರ್ತಕ್ಕಂಥ ಉದ್ಯೋಗ, ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ, ಮತ್ತು ಮಂತ್ರ ತಂತ್ರಗಳಿಂದ ತೃಪ್ತಿ ಆಗ್ತೀರಾ, ಭಾಗ್ಯ ಪ್ರಾಪ್ತಿ ಆಗುತ್ತೆ. ಶೇರ್ ಬಿಸ್ನೆಸ್ಸು, ಶೇರ್ ವ್ಯವಹಾರದಲ್ಲಿ ಕೂಡ, ಶೇರ್ ಮಾರ್ಕೆಟಲ್ಲಿ ಕೂಡ ನಿಮಗೆ ಒಳ್ಳೆಯ ಫಲ ಇದೆ. ನೋಡ್ಕೊಂಡು ಮಾಡಿ, ಅನುಭವ ಇಲ್ಲದೆ ಮಾಡಿಬಿಟ್ರೆ ಮತ್ತು ಕಷ್ಟ. ನೋಡ್ಕೊಂಡು ಮಾಡಿ, ಅದು ಬಿಟ್ಟರೆ ಇನ್ನೇನು ಭಯ ಪಡೋ ಅವಶ್ಯಕತೆ ಇಲ್ಲ, ಧೈರ್ಯವಾಗಿ ಇರಬಹುದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.